ಹಾಯ್ ಹಲೋ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಿವತ್ತು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಹೆಲ್ತ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಏನಪ್ಪ ಅಂತಂದರೆ, ಇದು ಬಂದುಬಿಟ್ಟು ಪ್ರೋಟೀನ್, ಅಂದರೆ ಪ್ರೋಟೀನ್ಗೆ ಸಂಬಂಧಪಟ್ಟಂತಹ ಒಂದು ವಿಷಯ ಅಂತಂದರೆ ಹೇಳ್ಬೋದು. ಪ್ರೋಟೀನ್ ನಮ್ಮ ಬಾಡಿಗೆ ಎಷ್ಟು ಅವಶ್ಯಕ, ಪ್ರೋಟೀನ್ ಅಂದರೆ ಏನು, ಪ್ರೋಟೀನ್ ನಮ್ಮ ಬಾಡೀಲಿ ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ, ಅದೇ ರೀತಿ ಪ್ರೋಟೀನ್ ಅಂದರೆ ನಾವು ಪ್ರೋಟೀನ್ನ ಎಷ್ಟು ಗ್ರಾಮ್ ತೊಗೋಬೇಕು ಒಂದು ದಿನಕ್ಕೆ. ಇನ್ನೊಂದು ಮೇನ್ ಏನಪ್ಪ ಅಂತಂದರೆ, ಕೆಲವೊಬ್ಬರು ಪ್ರೋಟೀನ್ ಅಂತ ಅಂದರೆ ನಾನ್ ವೆಜ್ ತೊಗೋಬೇಕು, ಅಂದರೆ ಚಿಕನ್ನು ಮಟನ್ ಇರ್ಬೋದು ಆ ಥರ ಅಂತ ಹೇಳ್ತಾರೆ. ನಾನ್ ವೆಜ್ ಬಿಟ್ಟು ನಾವು ವೆಜಿಟೇರಿಯನ್ಸ್ಗೋಸ್ಕರ ಅಂದರೆ ಸಸ್ಯಾಹಾರದಲ್ಲಿ ನಾವು ಯಾವ ರೀತಿ ಪ್ರೋಟೀನನ್ನು ಮೇಂಟೈನ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಕೆಲವೊಬ್ಬರು ನಾನ್ ವೆಜ್ ತಿನ್ನಲ್ಲ ಅಲ್ವಾ, ಅವರಿಗೆ ಪ್ರೋಟೀನ್ ಅವಶ್ಯಕತೆ ಇರುತ್ತೆ. ಹಾಗಾಗಿ ವೆಜ್ಜಲ್ಲಿ ನಾವು ಯಾವ ರೀತಿ ಪ್ರೋಟೀನನ್ನು ಇಂಪ್ರೂವ್ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಏನಪ್ಪ ಅಂತಂದರೆ, ಪ್ರೋಟೀನ್ ಬಂದ್ಬಿಟ್ಟು ನಮ್ಮ ಬಾಡಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತಂದರೆ, ಈಗ ಕೆಲವೊಬ್ಬರು ಅಂದ್ಕೊಳ್ತಾರೆ ಜಿಮ್ಗೆ ಹೋಗೋರಿಗೆ ಮತ್ತು ಬಾಡಿ ಬಿಲ್ಡ್ ಮಾಡೋರಿಗೆ ಅಷ್ಟೇ ಪ್ರೋಟೀನ್ ಇಂಪಾರ್ಟೆಂಟ್ ಇರುತ್ತೆ, ಅವ್ರು ಮಾತ್ರ ಪ್ರೋಟೀನ್ ತೊಗೋಬೋದು ಅಂತಂದು ಹೇಳ್ಬಿಟ್ಟು ನಮಗೆ ಅನ್ನ ಸಾರು ಆದರೆ ಸಾಕು ಅಂತ. ಅದು ತಪ್ಪು. ನಮ್ಮ ಬಾಡಿಗೆ ಮೇಯ್ನಾಗಿ ನಮಗೆ ಪ್ರೋಟೀನ್ ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ ಸಸ್ಯಾಹಾರದಲ್ಲಿ ಯಾವ ರೀತಿ ನಾವು ಪ್ರೋಟೀನ್ನ ಮೇಂಟೈನ್ ಮಾಡ್ಬೋದು ಅನ್ನೋದು ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ನಾನು ಚಿಕ್ಕ ಚಿಕ್ಕ ಪಾಯಿಂಟನ್ನು ನೋಟ್ ಮಾಡ್ಕೊಂಡಿದ್ದೀನಿ, ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಮೊದಲು ಬಂದುಬಿಟ್ಟು ಪ್ರೋಟೀನ್ ಅಂದರೆ ಏನು? ಪ್ರೋಟೀನ್ ಅಂದರೆ ಇದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಲಿಸ್ಟಿಗೆ ಸೇರುತ್ತೆ. ಅಂದರೆ ಅಮೈನೋ ಆಸಿಡ್ ಕಂಟೆಂಟ್ಗಳಿಂದ ಇದು ಪ್ರೋಟೀನ್ ಅನ್ನೋದು ಆಗಿರುತ್ತೆ. ಈ ಪ್ರೋಟೀನ್ ಅನ್ನೋದು ಹೇಗೆ ನಮಗೆ ಅಂದರೆ ನಮ್ಮ ಒಂದು ಕೂದಲ ಬೆಳವಣಿಗೆ ಇರ್ಬೋದು, ಉಗುರಿನ ಬೆಳವಣಿಗೆ ಇರ್ಬೋದು, ಅಥವಾ ಬೋನ್ ಸ್ಟ್ರಕ್ಚರ್ ಇರ್ಬೋದು, ಬೋನ್ ಬೆಳವಣಿಗೆ ಆಗಿರ್ಬೋದು, ಮತ್ತು ಸೆಲ್ ಸ್ಟ್ರಕ್ಚರು ಕೂಡ ರೆಡಿ ಆಗೋದಕ್ಕೂ ಕೂಡ ಈ ಪ್ರೋಟೀನ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅದೇ ರೀತಿ ನಮ್ಮ ಬಾಡೀಲಿ ಎಲ್ಲ ಆರ್ಗನ್ಸು ಕರೆಕ್ಟಾಗಿ ಕೆಲಸ ಮಾಡಲಿಕ್ಕೆ, ಅಂದರೆ ಕೂದಲು ಸ್ಟ್ರಕ್ಚರ್ ಇರ್ಬೋದು, ಉಗುರ ಬೆಳವಣಿಗೆ ಇರ್ಬೋದು, ಏನಾದರೂ ನಮಗೆ ಪ್ರೋಟೀನ್ ಕೊರತೆ ಆಯ್ತಪ್ಪ ಅಂತ ಅಂದರೆ ನಮಗೆ ಏರ್ ಫಾಲ್ ಆಗುತ್ತೆ, ಮತ್ತು ಬಾಡೀಲಿ ಸ್ಕಿನ್ ಡಿಸಾರ್ಡರ್ಸು ಕೂಡ ಬರುತ್ತೆ. ಅದೇ ರೀತಿ ಮೇಯ್ನಾಗಿ ಏನಪ್ಪ ಅಂದರೆ ನಮ್ಮ ಬಾಡಿ ಸ್ಟ್ರಕ್ಚರ್, ಅಂದರೆ ಒಳಗಡೆ ಏನು ಫಂಕ್ಷನ್ಸ್ ನಡೀತಾ ಇರುತ್ತಲ್ವ, ಅದು ಕೂಡ ಸ್ವಲ್ಪ ಡ್ರಾಪ್ ಆಗುತ್ತೆ. ಹಾಗಾಗಿ ನಮಗೆ ಪ್ರೋಟೀನು ತುಂಬಾ ಅವಶ್ಯಕತೆಯಾಗಿರುತ್ತೆ. ಹಾಗಾಗಿ ನಾವು ವೆಜ್ಜಲ್ಲಿ ಯಾವ ರೀತಿ ಪ್ರೋಟೀನನ್ನು ತೊಗೋಬೋದು ಅಂತಂದು ಹೇಳ್ಬಿಟ್ಟು, ಪ್ರೋಟೀನ್ ಅಂದರೆ ಏನು ಅಂತ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ. ಅಂದರೆ ಅದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಒಂದು ಲೀಸ್ಟಿಗೆ ಸೇರುತ್ತೆ. ಹಾಗಾಗಿ ನಮಗೆ ಪ್ರೋಟೀನ್ ಅನ್ನೋದು ತುಂಬಾ ಮುಖ್ಯ. ಈಗ ನಾವು ಯಾವುದೇ ಒಂದು ಬಾಡೀಲಿ ಸ್ಟ್ರಕ್ಚರು ನಮ್ಮ ಕರೆಕ್ಟಾಗಿ ಬೆಳವಣಿಗೆ ಆಗಬೇಕು ಅಂತಂದರೆ ನಮಗೆ ಪ್ರೋಟೀನು ತುಂಬಾ ಮುಖ್ಯ ಆಗುತ್ತೆ. ಮೇಯ್ನಾಗಿ ಬಂದುಬಿಟ್ಟು ನಮ್ಮ ಬಾಡಿ ಸರಿಯಾಗಿ ಫಂಕ್ಷನ್, ನಮ್ಮ ಬಾಡೀಲಿ ಏನು ಫಂಕ್ಷನ್ಸ್ ನಡೀತಾ ಇರುತ್ತಲ್ವ, ಡೈಜೆಷನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮ್ಮ ಬಾಡೀಲಿ ಫಂಕ್ಷನ್ಸ್ ಕರೆಕ್ಟಾಗಿ ನಡಿಬೇಕು ಅಂತಂದರೆ ಪ್ರೋಟೀನು ತುಂಬ ಅವಶ್ಯಕತೆಯಾಗಿ ಬೇಕೇ ಬೇಕು. ಪ್ರೋಟೀನ್ ಕೊರತೆ ಇದ್ದರೆ ನಮ್ಮ ಬಾಡೀಲಿ ಫಂಕ್ಷನ್ನು ಕೂಡ ಸರಿಯಾಗಿ ನಡೆಯೋದಿಲ್ಲ. ಹಾಗಾಗಿ ನಮಗೆ ಪ್ರೋಟೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದೇ ರೀತಿ ಈ ಪ್ರೋಟೀನ್ ಅನ್ನೋದು ನಮ್ಮ ಬಾಡೀಲಿ ಹಾರ್ಮೋನ್, ಅಂದರೆ ನಮ್ಮ ಏನು ನಾವು ಹಂತದಿಂದ ಹಂತಕ್ಕೆ ನಮ್ಮ ದೇಹದಲ್ಲಿ ಆಗೋ ಹಾರ್ಮೋನ್ ಬದಲಾವಣೆ ಇರುತ್ತಲ್ವ, ಆ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡೋದಕ್ಕೂ ಕೂಡ ಪ್ರೋಟೀನ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಹಾಗಾಗಿ ಇಷ್ಟು ನನಗೆ ಒಂದು ಗೊತ್ತಿರುವಂತಹ ಮಾಹಿತಿ. ಈಗ ನಾವು ನೆಕ್ಸ್ಟ್ ಬಂದುಬಿಟ್ಟು ಪ್ರೋಟೀನ್ ನಾವು ಸಸ್ಯಾಹಾರದಲ್ಲಿ ಯಾವ್ಯಾವ ರೀತಿ ತೊಗೋಬೋದು, ಯಾವ ರೀತಿ ನಮ್ಮ ಬಾಡಿಗೆ ನಾವು ಅದನ್ನು ಅಡಾಪ್ಟ್ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ. ಈಗ ನಾನ್ ವೆಜ್ಜೇ ಅಂತ ಅಲ್ಲ, ಕೆಲವೊಬ್ಬರು ವೆಜಿಟೇರಿಯನ್ಸ್ಗೆ ನಾನು ನಾನ್ ವೆಜ್ ತಿನ್ನೋಕ್ಕಾಗಲ್ಲ, ಹಾಗಾಗಿ ಅವರು ವೆಜಿಟೇರಿಯನ್ನಲ್ಲೇ ಯಾವ ರೀತಿ ನಾವು ಪ್ರೋಟೀನನ್ನು ಇಂಟೇಕ್ ಮಾಡ್ಬೋದು ಅನ್ನೋದು ಹೇಳ್ಬಿಟ್ಟು, ಈಗ ಮೊದಲು ಬಂದುಬಿಟ್ಟು ಸೋಯಾದಲ್ಲಿ ಕೂಡ ನಮಗೆ ಪ್ರೋಟೀನ್ ಅಂಶ ಜಾಸ್ತಿನೇ ಸಿಗುತ್ತೆ. ಅದಾದಮೇಲೆ ನಾವು ಬಟಾಣಿ ತಗೊಳ್ಳೋದ್ರಿಂದನೂ ಕೂಡ ನಮ್ಮ ಬಾಡಿಗೆ ಪ್ರೋಟೀನ್ ಅನ್ನೋದು ಸಿಗುತ್ತೆ. ಅದಾದಮೇಲೆ ಡ್ರೈ ಫ್ರೂಟ್ಸಲ್ಲಿ ವಾಲ್ನಟ್ ಆಗಿರ್ಬೋದು, ಬಾದಾಮಿ ಆಗಿರ್ಬೋದು, ಈ ಒಂದು ಬಾದಾಮಿ ವಾಲ್ನಟಲ್ಲೂ ಕೂಡ ನಮಗೆ ಒಂದು ಪ್ರೋಟೀನ್ ಅಂಶ ಅನ್ನೋದು ನಮ್ಮ ಬಾಡಿಗೆ ಸಿಗುತ್ತೆ. ಮತ್ತು ಸೋಯಾ ನಾವು ಜಾಸ್ತಿ ಬಳಸೋದ್ರಿಂದ ಸಿಗುತ್ತೆ. ಮತ್ತು ಕಡಲೆ ಬೀಜದಿಂದನೂ ಕೂಡ ನಮಗೆ ಪ್ರೋಟೀನ್ ಅನ್ನೋದು ಸಿಗುತ್ತೆ. ಅದಾದಮೇಲೆ ಕಡಲೆ ಬೀಜ ಬಿಟ್ಟು ಕಡಲೆಕಾಳು, ನಮ್ಮ ಕಡೆ ಕಡಲೆಕಾಳು ನಾವು ತೊಗೊಳ್ಳೋದ್ರಿಂದಲೂ ನಮ್ಮ ಬಾಡಿಗೆ ಒಂದು ಪ್ರೋಟೀನ್ ಅನ್ನೋದು ಸಿಗುತ್ತೆ. ಅದೇ ರೀತಿ ಹೆಸರುಕಾಳು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಾವು ಹೆಸರುಕಾಳು ತೊಗೊಳ್ಳೋದ್ರಿಂದನೂ ಕೂಡ ನಮ್ಮ ಬಾಡಿಗೆ ಏನು ನಾವು ನಾನ್ ವೆಜ್ಜಲ್ಲಿ ತೊಗೊಂಡು ಪ್ರೋಟೀನ್ನ ಒಂದು ಬಾಡಿಗೆ ಕೊಡ್ತೀವೋ ಅಷ್ಟೇ ಪ್ರೋಟೀನು ನಮಗೆ ಹೆಸರುಕಾಳಲ್ಲೂ ಕೂಡ ನಮಗೆ ಸಿಗುತ್ತೆ. ಪ್ರೋಟೀನ್ ಅಂಶ ಜಾಸ್ತಿನೇ ಇರುತ್ತೆ, ಯಥೇಚ್ಛವಾಗಿರುತ್ತೆ. ಹಾಗಾಗಿ ನಾವು ಹೆಸರುಕಾಳು ತೊಗೊಳ್ಳೋದ್ರಿಂದನೂ ಕೂಡ ನಮಗೆ ಪ್ರೋಟೀನ್ ಅನ್ನೋದು ಸಿಗುತ್ತೆ. ಅದಾದಮೇಲೆ ಸೂರ್ಯಕಾಂತಿ ಬೀಜ, ಅಂದರೆ ಸನ್ಫ್ಲವರ್ ಸೀಡ್ಸ್ನ ತೊಗೊಳ್ಳೋದ್ರಿಂದನೂ ನಮಗೆ ಪ್ರೋಟೀನ್ ಅಂಶ ಅನ್ನೋದು ನಮ್ಮ ಬಾಡಿಗೆ ಸಿಗುತ್ತೆ. ಅದಾದಮೇಲೆ ಪನ್ನೀರು ವೆಜಿಟೇರಿಯನ್ ಎಲ್ಲರಿಗೂ ಈ ಪನ್ನೀರ್ ಆಗಿರ್ಬೋದು, ಹೆಸರುಕಾಳಾಗಿರ್ಬೋದು, ಮತ್ತು ಸೋಯಾ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ನಮಗೆ ಪ್ರೋಟೀನ್ ಅಂಶ ಅನ್ನೋದು ಸಿಗುತ್ತೆ. ಮಿನಿಮಮ್ ನಾವು ಒಂದು ದಿನಕ್ಕೆ
60 to 70 ಗ್ರಾಮ್ನಷ್ಟು ನಮ್ಮ ಬಾಡಿಗೆ ನಾವು ಪ್ರೋಟೀನ್ ಅಂಶವನ್ನು ಕೊಡಬೇಕು. ನಾವು 60 to 70% ಗ್ರಾಮ್ನಷ್ಟು ನಾವು ನಮ್ಮ ಬಾಡಿಗೆ ಒಂದು ಪ್ರೋಟೀನ್ ಅಂಶ ಕೊಟ್ಟಾಗ ನಮಗೆ ಏರ್ ಫಾಲ್ ಆಗಿರ್ಬೋದು, ಮತ್ತು ಸ್ಕಿನ್ನಲ್ಲಿ ಡಿಸೈಡರ್ ಆಗಿರ್ಬೋದು, ಮತ್ತು ಹುಡುಗರು ಕೆಲವೊಬ್ಬರಿಗೆ ತುಂಬ ಸ್ಟ್ರಕ್ಚರೇ ಸರಿ ಇರಲ್ಲ, ಅವ್ರಿಗೂ ಕೂಡ ಇವೆಲ್ಲ ಮೇಂಟೈನ್ ಆಗುತ್ತೆ. ಹಾಗಾಗಿ ನಮಗೆ ಪ್ರತಿಯೊಂದು ಸ್ಟ್ರಕ್ಚರು ಕೂಡ ನಮ್ಮ ಬಾಡೀಲಿ ಸರಿಯಾಗಿ ಫಂಕ್ಷನ್ ನಡಿಬೇಕು, ಒಳಗಡೆ ಸರಿಯಾಗಿ ಆರ್ಗನ್ಸ್ ಎಲ್ಲ ಫಂಕ್ಷನ್ ನಡಿಬೇಕು ಅಂದರೆ ಪ್ರೋಟೀನ್ ಅವಶ್ಯಕತೆ ಇದ್ದೇ ಇರುತ್ತೆ. ಹಾಗಾಗಿ ನಾವು ನಮ್ಮ ಬಾಡಿಗೆ ನಾವು ಆದಷ್ಟು ಒಂದು ದಿನಕ್ಕೆ 60ರಿಂದ 70 ಗ್ರಾಮ್ನಷ್ಟು ನಾವು ಪ್ರೋಟೀನ್ ಅಂಶವನ್ನು ನಮ್ಮ ಬಾಡಿಗೆ ಕೊಡಬೇಕು. ಅಷ್ಟೇ ಅಲ್ಲದೆ ಪ್ರೋಟೀನ್ ಅನ್ನೋದು ನಮ್ಮ ಬಾಡಿ ಒಳಗೆ ಸೆಲ್ ಹೊಸದಾಗಿ ಜೀವಕೋಶ ಹುಟ್ಟೋದಕ್ಕೂ ಮತ್ತು ಸಾಯಬೇಕಾದ್ರೂ ಕೂಡ ಅದು ಒಂದು ದಿನಕ್ಕೆ ಸುಮಾರು ಜೀವಕೋಶಗಳು ನಮ್ಮ ಬಾಡಿ ಅಂದರೆ ಸೆಲ್ಸ್ ಹುಟ್ತಾ ಇರುತ್ತೆ, ಸಾಯ್ತಾ ಇರುತ್ತೆ. ಹಾಗಾಗಿ ಹುಟ್ಟೋದಕ್ಕೂ ಕೂಡ ಪ್ರೋಟೀನ್ ಅವಶ್ಯಕತೆ ಇದೆ. ಸತ್ತ ಮೇಲೆ ಅದು ಕೂಡ ಪ್ರೋಟೀನ್ನ ಬಿಡುಗಡೆ ಮಾಡುತ್ತೆ. ಆದರೆ ನಮ್ಮ ಬಾಡಿ ಅದನ್ನು ವೇಸ್ಟ್ ಮಾಡಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಮಗೆ ಮೇಯ್ನಾಗಿ ಬಂದುಬಿಟ್ಟು ಡೈಜೆಷನ್ ಆಗೋದಕ್ಕೆ, ನಾವು ತಿಂದಂತಹ ಆಹಾರ ಡೈಜೆಸ್ಟ್ ಆಗೋದಕ್ಕೆ ಕೂಡ ಪ್ರೋಟೀನ್ ತುಂಬಾ ಅವಶ್ಯಕವಾಗಿ ಇರುತ್ತೆ. ಯಾಕಪ್ಪ ಅಂತಂದರೆ ಪ್ರೋಟೀನ್ ಅನ್ನೋದು ನಮ್ಮ ಬಾಡೀಲಿ ಡೈಜೆಸ್ಟಿವ್ ಎಂಜೈಮ್ಸನ್ನು ಬಿಡುಗಡೆ ಮಾಡೋದ್ರಿಂದ, ಎಂಜೈಮ್ಸ್ ಇದ್ದರೆ ತಾನೇ ನಮ್ಮ ಬಾಡೀಲಿ ನಾವು ಊಟ ಮಾಡಿದ್ದು ಡೈಜೆಸ್ಟ್ ಆಗೋದಕ್ಕೆ ಕಾರಣ. ಹಾಗಾಗಿ ಡೈಜೆಸ್ಟಿವ್ ಸಿಸ್ಟಮ್ಗೂ ಕೂಡ ಪ್ರೋಟೀನ್ ಅನ್ನೋದು ತುಂಬಾ ಅವಶ್ಯಕತೆ. ಇನ್ನೊಂದು ಏನಪ್ಪ ಅಂತಂದರೆ ಪ್ರೋಟೀನು ಡೈಜೆಸ್ಟಿವ್ ಒಂದು ಲೆವೆಲ್ ಏನಿದೆ ಅದು ಸ್ಲೋ ಇರುತ್ತೆ. ಈಗ ನಾವು ಬೇರೆ ಏನಾದರೂ ತಿಂದಾಗ ನಮಗೆ ಬೇಗ ಡೈಜೆಸ್ಟ್ ಆಗಿಬಿಡುತ್ತೆ, ಬಟ್ ಪ್ರೋಟೀನ್ ಅನ್ನೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಪ್ರೋಟೀನ್ ಟೈಮ್ ತೊಗೊಳೋದ್ರಿಂದ ನಮ್ಮ ಬಾಡಿಗೆ ಏನು ಅವಶ್ಯಕತೆ ಇದೆ, ಒಂದು ಸ್ಟ್ರಕ್ಚರ್ಗಾಗಿರ್ಬೋದು ಅಥವಾ ಬಾಡಿ ಬಿಲ್ಡ್ ಆಗಿರ್ಬೋದು ಅಥವಾ ಮಸಲ್ಸ್ ಬಿಲ್ಡ್ ಆಗಿರ್ಬೋದು, ಇದನ್ನೆಲ್ಲದಕ್ಕೂ ಮಾಡೋದಕ್ಕೆ ಪ್ರೋಟೀನ್ ತುಂಬಾ ಅವಶ್ಯಕತೆ. ನಾವು ದಿನನಿತ್ಯ ಸೇವಿಸೋ ಆಹಾರದಲ್ಲಿ ಈಗ ನಾನು ಹೇಳಿದ್ನಲ್ವ, ಬಟಾಣಿ ಆಗಿರ್ಬೋದು, ಹೆಸರುಕಾಳು, ಕಡಲೆಕಾಳು, ಕಡಲೆ ಬೀಜ, ವಾಲ್ನಟ್ಟು, ಬಾದಾಮಿ ಮತ್ತು ಸನ್ಫ್ಲವರ್ ಸೀಡ್ಸ್ ಇರ್ಬೋದು, ಇದನ್ನೆಲ್ಲ ನಾವು ಆ್ಯಡ್ ಮಾಡಿಕೊಂಡ್ರೆ ನಮ್ಮ ಬಾಡಿಗೆ ಎಷ್ಟು ಒಂದು ಪ್ರೋಟೀನ್ ಬೇಕು ಒಂದು ಡೇಗೆ, ಅಂದರೆ ಪರ್ ಡೇಗೆ 60 to 70 ಗ್ರಾಮ್ನಷ್ಟು ನಮಗೆ ಪ್ರೋಟೀನ್ ಬೇಕಲ್ವ, ಅದನ್ನು ನಾವು ರಿಪೇರ್ ಮಾಡಬಹುದು ಅಂತಂದು ಹೇಳ್ಬಿಟ್ಟು ಇದು ನನಗೆ ಒಂದು ಗೊತ್ತಿರುವಂತಹ ಮಾಹಿತಿ. ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆದರೆ ನನ್ನ ಒಂದು ಪುಟ್ಟ ಚಾನಲ್ನ ಏನಾದರೂ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಚಾನಲ್ನ ನೋಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಇದು ನನಗೆ ಗೊತ್ತಿರುವಂತಹ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.